ಸರ್ ಅದೇ ರೀತಿಯಾಗಿ ಮುಖ್ಯವಾಗಿ ಇನ್ನೊಂದು ವಿದ್ಯಾರ್ಥಿಗಳಿಗೆ ಕರಿಕ್ಯುಲಮ್ ಆಕ್ಟಿವಿಟೀಸ್ ಗಳ ಬಗ್ಗೆ ಸಾಕಷ್ಟು ನಮ್ ಡ್ಯಾಫ್ ಅಲ್ಲೇ ಕೊಟ್ಟಿದ್ದಾನೆ. ಒಂದು NCC ಬಗ್ಗೆ ಕೊಟ್ಟಿದ್ದಾನೆ, ಸ್ಕೌಟ್ಸ್ ಬಗ್ಗೆ ಕೊಟ್ಟಿದ್ದಾನೆ ಮತ್ತು NSS ಬಗ್ಗೆ ಕೊಟ್ಟಿದ್ದಾನೆ. ಇದ್ರ ಬಗ್ಗೆ ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು, ತಮಗೆ ಯಾವ ರೀತಿ ಪ್ರಶ್ನೆನ ಕೇಳಿದ್ರು? ಸೊ ಬೇಸಿಕಲಿ ಅಂದ್ರೆ ನಿಮ್ಗೆ ಸ್ಕೌಟ್ಸ್ ಮೇಲೆ NCC ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅಂತಂದ್ರೆ, ವಾಟ್ ಈಸ್ ದ ಮೋಟೋ ಆಫ್ ದ NCC ಸ್ಕೌಟ್ಸ್, ಇಂಪಾರ್ಟೆನ್ಸ್ ಆಫ್ ದ NCC ಸ್ಕೌಟ್ಸ್, ಸೊ NCC ಸ್ಕೌಟ್ಸ್ ಯಾಕೆ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಹೂ ಇಸ್ ದ ಫಾದರ್ ಆಫ್ ಸ್ಕೌಟ್ಸ್ ಆರ್ NCC. ಸೊ NCC ದವರು ಮತ್ತು ಸ್ಕೌಟ್ಸ್ ದವರು ಬೇರೆ ಬೇರೆ ಇವೆಂಟ್ ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್. ಆಮೇಲೆ ಭಾರತ ದೇಶದಲ್ಲಿ ಏನಂದ್ರೆ ಅವ್ರ ಕಂಟ್ರಿಬ್ಯೂಷನ್ ಬಹಳಷ್ಟು ಇದೆ. ಅಂದ್ರೆ ಕೆಲವೊಂದ್ ಕಡೆ ಡಿಸಾಸ್ಟರ್ಸ್ ಎಲ್ಲ ಆದಾಗ ಕೂಡ NCC ಸ್ಕೌಟ್ಸ್ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಬೇರೆ ಬೇರೆ ಇನ್ಸಿಡೆಂಟ್ ಆದಾಗ ಕೂಡ ಎಲ್ಲಾ ರೀತಿಯಲ್ಲಿ ಪ್ರಮುಖವಾಗಿ NCC ಮತ್ತೆ ವಾಲಂಟರಿ ಆಗಿ ಕೆಲಸ ಮಾಡಿದ್ದಾರೆ. ಇಟ್ಸ್ ಎ ಬಿಗ್ ಆರ್ಗನೈಸೇಷನ್ ಇನ್ ದ ಇಂಡಿಯಾ NCC ಸ್ಕೌಟ್ಸ್. ಅಂದ್ರೆ NCC ಸ್ಕೌಟ್ಸ್ ಮಾಡೋದ್ರಿಂದ ಪರ್ಸನ್ ಡೆವಲಪ್ ಆಗುತ್ತೆ, ಸೋಷಿಯಲಿ ಕನೆಕ್ಟ್ ಆಗ್ತೀರಾ, ಜನ ಜೊತೆ ತಾವು ಬೆರೀತೀರಾ. ಆಮೇಲೆ ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಕ್ವಶನ್ಸ್ ಕೇಳ್ತಾರೆ, ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗಿದೆ NCC ಸ್ಕೌಟ್ಸ್ ಮಾಡೋದ್ರಿಂದ. ಆಮೇಲೆ ಹೇಳ್ತಾನೆ NCC ಬಗ್ಗೆ ಯಾವ ರೀತಿ ಡ್ರೆಸ್ ಕೋಡ್ ಏನಿರುತ್ತೆ, ಸ್ಕೌಟ್ಸ್ ಡ್ರೆಸ್ ಕೋಡ್ ಏನಿರುತ್ತೆ ಅದನ್ನು ತುಂಬಾ ಇಂಪಾರ್ಟೆಂಟ್. ಈಚ್ ಡ್ರೆಸ್ ಕೋಡ್ದು ಮೀನಿಂಗ್ ಕೂಡ